Why Jesus came? ಯಾಕೆ ಯೇಸು ಬಂದದ್ದು? To rebuild the relationship between you and God. ದೇವರಿಗೂ ನಿಮಗೂ ಮಧ್ಯೆ ಇದ್ದಂತ ಆ ಒಂದು ಸಂಬಂಧವನ್ನು ಮತ್ತೆ ಮರುಸ್ಥಾಪಿಸುವುದಕ್ಕಾಗಿ. God is still living in that love. ದೇವರು ಇನ್ನೂ ಅದೇ ಪ್ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. Even after 4,000 years. 4 ವರ್ಷಗಳು ಕಳೆದು ಹೋದ್ರು. He came down to give life to the mankind. ಮನುಷ್ಯನಿಗೆ ಮತ್ತೆ ಜೀವವನ್ನು ಕೊಡುವುದಕ್ಕಾಗಿ ಆತನು ಇಳಿದು ಬಂದನು. He came to shed his blood. ಆತನು ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಇಳಿದು ಬಂದನು. He forgot his identity that he was a God. ಆತನು ದೇವರೆನ್ನುವಂತ ತನ್ನ ಒಂದು ಗುರುತನ್ನೇ ಆತನು ಮರೆತು ಬಿಟ್ಟನು. He came down to give life. ಜೀವವನ್ನು ಕೊಡುವುದಕ್ಕಾಗಿ ಆತನು ಇಳಿದು ಬಂದನು. The love, the relationship that God has with us is not an ordinary love. ದೇವರು ಮನುಷ್ಯನೊಂದಿಗೆ ಇಟ್ಟಂತ ಆ ಒಂದು ಪ್ರೀತಿ ಅದು ಸಾಧಾರಣವಾದ ಪ್ರೀತಿ ಅಲ್ಲ. It is a love beyond our imagination. ಅದು ನಮ್ಮ ಊಹೆಗೆ ನಿಲುಕದೇ ಇರುವಂತ ಪ್ರೀತಿ ಅದು. It is a love beyond comprehension. ಅದು ಯಾವುದು ಆವರಿಸಲಿಕ್ಕೆ ಆಗದಂತ ಒಂದು ಪ್ರೀತಿ ಅದು. ಊಹಿಸಲಿಕ್ಕೆ ಮೇಲಾದಂತ ಒಂದು ಪ್ರೀತಿ. ಊಹಿಸಲಿಕ್ಕೆ ಆಗದಂತ ಒಂದು ಮೇಲಾದ ಪ್ರೀತಿ ಅದು. You cannot describe the love of God. ಆ ದೇವರ ಪ್ರೀತಿಯನ್ನು ನಮ್ಮಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. Only one thing can describe the love of Jesus to us, that is the cross of Jesus Christ. ದೇವರ ಪ್ರೀತಿಯನ್ನು ಒಂದು ನಮಗೆ ವ್ಯಕ್ತಪಡಿಸುತ್ತದೆ ತೋರ್ಪಡಿಸುತ್ತದೆ ಅಂದ್ರೆ ನಾವು ಆ ಶಿಲುಬೆಯನ್ನು ಮಾತ್ರ ನಾವು ದೃಷ್ಟಿಸುತ್ತೇವೆ. People of God. ಆದ್ರೆ ದೇವಜನರೇ, Jesus never just suffered 6 hours or 16 hours on that last day. ಕೊನೆಯ ದಿನದಲ್ಲಿ 16 ತಾಸು 6 ತಾಸುಗಳು ಮಾತ್ರ ಯೇಸು ಕಷ್ಟಪಡಲಿಲ್ಲ ಶಿಲುಬೆಯಲ್ಲಿ. Right from his birth. ಆತನು ಹುಟ್ಟಿದ ದಿನದಿಂದಲೂ every second he suffered for you and me. ಪ್ರತಿ ಕ್ಷಣವೂ ನನಗಾಗಿ ನಿಮಗಾಗಿ ಆತನು ಕಷ್ಟಪಟ್ಟನು. When the wise men were looking at the palace, ಆ ಜೋಯಿಸರು ಅರಮನೆಯನ್ನು ನೋಡ್ತಾ ಇರುವಾಗ they thought the king will be born in the palace. ಅವರು ನೆನೆಸಿದರು ಅರಸನು ಅರಮನೆಯಲ್ಲಿ ಹುಟ್ಟುತ್ತಾನೆ. But Jesus chose to be born in a manger. ಆದ್ರೆ ಯೇಸು ಆರಿಸಿಕೊಂಡದ್ದು ಆ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟುವಂತೆ. Why did he choose a manger? ಯಾಕೆ ಆತನು ಆ ದನದ ಗೋದಲಿಯನ್ನು ಆರಿಸಿಕೊಂಡನು? Because he wanted to carry all your grief, all your suffering upon his life. ಯಾಕೆಂದ್ರೆ ತನ್ನ ಜೀವಿತದಲ್ಲಿ ನಿಮ್ಮ ಎಲ್ಲ ಕಷ್ಟ ವೇದನೆಗಳನ್ನು ಆತನು ಹೊತ್ತುಕೊಳ್ಳುವಂತೆ. Today, this morning, ಈ ಮುಂಜಾನೆಯ ಸಮಯದಲ್ಲಿ we need to celebrate the birth of the Lord Jesus Christ. ನಾವು ಯೇಸು ಕ್ರಿಸ್ತನ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಯಾಕೆಂದ್ರೆ he did an impossible thing possible for us. ಆತನು ಅಸಾಧ್ಯವಾದ ಕಾರ್ಯವನ್ನು ನಮಗಾಗಿ ಸಾಧ್ಯವನ್ನಾಗಿ ಮಾಡಿದನು. He shut the doors of hell for us. ಆತ ನಮಗಾಗಿ ನರಕದ ಬಾಗಿಲನ್ನೇ ಮುಚ್ಚಿಬಿಟ್ಟನು. And he opened the doors of heaven for us. ಆತ ನಮಗಾಗಿ ಪರಲೋಕದ ದ್ವಾರವನ್ನು ತೆರೆದನು. On this earth, ಈ ಭೂಮಿಯಲ್ಲಿ we are enjoying our life of salvation. ನಾವು ರಕ್ಷಣೆಯ ಆನಂದವನ್ನು ಈ ಭೂಮಿಯಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ನಾವು ಪಾಪಿಗಳಾಗಿದ್ದೆವು. ನಾವು ಶಾಪದಿಂದ ತುಂಬಿದೆವು. ನಮ್ಮ ವ್ಯಾಧಿಯಿಂದ ತುಂಬಿದವರಾಗಿದ್ದೆವು. ಆದ್ರೆ ಎಲ್ಲವುಗಳಿಂದ ಯೇಸು ನಮಗೆ ಬಿಡುಗಡೆಯನ್ನು ಕೊಟ್ಟನು. ಯೇಸು ನಮಗೆ ಹೊಸ ಜೀವ ಕೊಟ್ಟಿದ್ದಾರೆ. ಆತ ನಮ್ಮ ಕಣ್ಣೀರನ್ನೆಲ್ಲ ಒರೆಸಿದ್ದಾರೆ. ಆತ ನಮ್ಮ ಎಲ್ಲ ನಿರಾಶೆಗಳನ್ನು ತೆಗೆದುಹಾಕಿದ್ದಾನೆ. ಆತನೇ ನಮ್ಮ ಜೀವಿತದ ನಿರೀಕ್ಷೆಯಾಗಿ ಮಾರ್ಪಟ್ಟಿದ್ದಾರೆ. ಆದ್ರೆ ನಾನು ನಿಮಗೆ ಹೇಳ್ತೇನೆ, still the better part of the cross is yet to come. ಇಂದ ಬರಬೇಕಾದ ಆಶೀರ್ವಾದ ಇನ್ನು ಮುಂದೆ ನಮಗೆ ಹೆಚ್ಚಾಗಿ ಇದೆ. We have experienced healing, we have experienced deliverance, we have experienced joy, but this is not the reason Jesus died for us. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತುದರಿಂದ ನಮಗೆ ಬಂದಂತ ಪಾಪ ಕ್ಷಮಾಪಣೆ, ನಮಗೆ ಬಂದಂತ ಒಂದು ಶಾಪದಿಂದ ಬಿಡುಗಡೆ, ವ್ಯಾಧಿಯಿಂದ ಸ್ವಸ್ಥತೆ ಇಷ್ಟೇ ಅಲ್ಲ. Amen. It is not just for this reason Jesus gave his life for us. ಬರೀ ಇಷ್ಟು ಕಾರಣಗಳಿಗಾಗಿ ಯೇಸು ಶಿಲುಬೆಯಲ್ಲಿ ನಮಗಾಗಿ ಜೀವ ಕೊಡಲಿಲ್ಲ. He came to this earth, died for us for a very important reason. ಆತನು ಈ ಭೂಮಿಯಲ್ಲಿ ಬಂದು ಜೀವ ಕೊಟ್ಟು ಆತನು ತನ್ನ ರಕ್ತವನ್ನು ಸುರಿಸಲಿಕ್ಕೆ ಬಹಳ ಪ್ರಾಮುಖ್ಯವಾದ ಉದ್ದೇಶ ಇದೆ. Amen. That is to give you eternal life. ಅದು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸುವಂತದ್ದು. Amen. That you and I should never end up in hell. ನಾನು ನೀವು ನರಕದಲ್ಲಿ ನಮ್ಮ ಜೀವನ ಮುಗಿದೋಗಬಾರದು ಅಂತ. Amen. We need to be with him forever and ever and ever and ever. ಆತನೊಂದಿಗೆ ನಿತ್ಯವಾಗಿ ಆತನೊಂದಿಗೆ ನಾವು ಜೀವಿಸಬೇಕೆನ್ನುವುದಕ್ಕಾಗಿ. This morning I want to tell you something. ಈ ಮುಂಜಾನೆ ಸಮಯದಲ್ಲಿ ಒಂದನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. Whatever God does in your life is a permanent thing. ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡ್ತಾರೋ ಅದು ಶಾಶ್ವತವಾದದ್ದು. Amen. Sin brought temporary breach between God and man. ಪಾಪವು ಮನುಷ್ಯ ದೇವರ ಮಧ್ಯದಲ್ಲಿ ಒಂದು ತಾತ್ಕಾಲಿಕವಾದ ಒಂದು ಗೋಡೆಯನ್ನು ಉಂಟು ಮಾಡಿತು. But ಆದರೆ the love of Jesus on the cross, ಆದರೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ
gave us a deliverance for eternity. ಅದು ನಮಗೆ ನಿತ್ಯತ್ವಕ್ಕೂ ಒಂದು ಬಿಡುಗಡೆಯನ್ನು ಅದು He ಉಂಟು redeemed ಮಾಡಿತು. us forever and ever. ಆತ ನಮ್ಮನ್ನು ನಿತ್ಯಕ್ಕೂ ವಿಮೋಚನೆಯನ್ನು ಕೊಟ್ಟನು. Amen. We are happy today. ನಾವು ಈ ದಿನ We ಸಂತೋಷವಾಗಿದ್ದೇವೆ. are rejoicing today. ಈ ದಿನ ನಾವು ಆನಂದಿಸ್ತಾ ಇದ್ದೇವೆ. But ಆದ್ರೆ the greater joy is, ದೊಡ್ಡ ಸಂತೋಷ ಏನು ಅಂದ್ರೆ, ಇದಕ್ಕಿಂತ ದೊಡ್ಡ ಸಂತೋಷ ಅಂದ್ರೆ, ಇದಕ್ಕಿಂತ ದೊಡ್ಡ ಸಂತೋಷ ಅಂದ್ರೆ, ಈ ದಿನಾನೇ ನಾ ಸತ್ರನು ನಾ ಪರಲೋಕದಲ್ಲಿ ಇರ್ತೀನಿ. ಈ ದಿನ ನಾ ಸತ್ರು ಪರಲೋಕದಲ್ಲಿ ಇರ್ತೇನೆ. Even if I die this very moment, ಈ ಕ್ಷಣದಲ್ಲೇ ನಾ ಸತ್ರು, amen, I have a great hope that I will live with God in heaven forever. ನನಗೆ ದೊಡ್ಡ ನಿರೀಕ್ಷೆ ಇದೆ, ಆ ದೇವರೊಂದಿಗೆ ಪರಲೋಕದಲ್ಲಿ ನಿತ್ಯವಾಗಿ ನಾ So ಜೀವಿಸ್ತೇನೆ. what is the blessing that we have in this Christmas? ಈ ಒಂದು ಕ್ರಿಸ್ಮಸ್ ನಲ್ಲಿ ನಮಗಿರುವಂತ ಆಶೀರ್ವಾದ ಎಂತದ್ದು? ಬದುಕಿದ್ರನು ಆಶೀರ್ವಾದನೇ, ಸತ್ರನು ನಾನು ಆಶೀರ್ವಾದ. ನಾನು ಬದುಕಿದ್ರು ಆಶೀರ್ವಾದವೇ, ಸತ್ರು ಆಶೀರ್ವಾದವೇ. ಎಷ್ಟು ಜನ ಆಮೇನ್ I ಅಂತೀರಾ? would not only receive blessing, I am a blessing. ನಾನು ಆಶೀರ್ವಾದವನ್ನು ಹೊಂದಿಕೊಳ್ಳೋದು ಮಾತ್ರ ಅಲ್ಲ, ನಾನೇ ಆಶೀರ್ವಾದ. Because Jesus came for me. ಯಾಕೆಂದ್ರೆ ಯೇಸು ನನಗಾಗಿ ಬಂದ್ರು. He is Emmanuel. ಆತನು ಇಮ್ಮಾನುವೇಲ್, God with man. ದೇವರು ಮನುಷ್ಯನೊಂದಿಗೆ. ಅದುವರೆಗೂ ಕೂಡ God was with angels. ದೇವರು ದೇವದೂತರೊಂದಿಗಿದ್ರು. Always God will be with angels. ದೇವರು ಯಾವಾಗಲೂ ದೇವದೂತರ ಸಂಗಡ ತಾನೇ ಇರ್ತಾರೆ. ದೂತರೆಲ್ಲ ಎಲ್ಲಿರ್ತಾರೆ? ದೇವರೊಂದಿಗಿರ್ತಾರೆ. ಆದ್ರೆ ದೇವರಲ್ಲಿರ್ತಾರೆ, ನಮ್ಮ ಜೊತೆ ಇರ್ತಾರೆ. ಎಷ್ಟು ಜನ ಈ ಮುಂಜಾನೆ ಈ ಸಮಯದಲ್ಲಿ ಹೇಳ್ತೀರಾ, Jesus is with me. ಯೇಸು ನನ್ನೊಂದಿಗೆ. Amen. Hallelujah. Hallelujah. ಎಲ್ಲರೂ சொல்லுங்க, ಕ್ರಿಸ್ಮಸ್ என்றால் என்ன? ಎಲ್ಲರೂ ಹೇಳಿ, ಕ್ರಿಸ್ಮಸ್ ಅಂದ್ರೆ ಏನು? God with man. ದೇವರು ಮನುಷ್ಯನೊಂದಿಗೆ. Amen. God with me. ದೇವರು ನನ್ನೊಂದಿಗೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ?